ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, ಪುದೀನ, ಒಣ ಕೊಬ್ಬರಿ, ಕಾಳು ಮೆಣಸು, ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಮತ್ತು ಕಾಳು ಮೆಣಸು, ಅರಿಶಿನ ಪುಡಿ. ಇದಕ್ಕೆ ಇವಾಗ ನಾನು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚಿಕನ್ಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಮೊಸರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ಗೆಲ್ಲ ಸರಿಯಾಗಿ ಹೊಂದಿಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಬೇಕು. ಅಂದರೆ ನೆನೆಸ್ಬೇಕು. ಚಿಕನನ್ನು ನೆನೆಸಿ ಮಾಡೋದರಿಂದ ಅದು ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆವಾಗ ಫ್ರೈ ಆಗಲಿ ನಮಗೆ ಗ್ರೇವಿ ಆಗಲಿ ಟೇಸ್ಟ್ ಕೊಡುತ್ತೆ. ಮೊಸರು ಹಾಕೋದ್ರಿಂದ ಚಿಕನ್ನು ಸ್ಮೂತಾಗಿ ಬರುತ್ತೆ, ಬೆಂಡ್ ಥರ ಆಗೋದಿಲ್ಲ. ಇವಾಗ ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಸಿಡೋಣ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ತುರಿ, ಆಮೇಲೆ ಶಾಜೀರ, ಚಕ್ಕೆ, ಲವಂಗ, ಒಂದೆರಡು ಕಾಳು ಮೆಣಸು, ಕೊತ್ತಂಬರಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಅಲ್ಲ ತೊಗೊಂಡಿದ್ದೀನಿ. 1 ಇಂಚಷ್ಟು ಅಲ್ಲ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕಿ ಸರಿಯಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನುಣ್ಣಗೆ ತರಿ ಇರಬಾರ್ದು, ಸಣ್ಣಗಾಗೋ ಹಾಗೆ ಪೇಸ್ಟ್ ಮಾಡ್ಕೊಂಡು ಈಗ ಒಂದು ಬೌಲ್ನಲ್ಲಿ ತಗೊಳ್ಳೋಣ. ಈಗ ಅದೇ ಜಾರ್ನಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಾಕಿ ಇದನ್ನು ಸಹಿತ ನುಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಮತ್ತು ಒಂದೆರಡು ಮೆಣಸಿನ್ಕಾಯಿ, ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊನ ಹಾಕಿ ಕೆಂಪಗಾಗೋಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಕಟ್ ಪೀಸ್ ಹಾಕಿ, ಒಂದು ಉಳ್ಳಾಗಡ್ಡಿ ಪೀಸ್ ಹಾಕಿದ್ದೀನಿ. ಇನ್ನೂ ಬಿಸಿ ಆಗಬೇಕು. ಉಳ್ಳಾಗಡ್ಡಿ ಫ್ರೈ ಆಗ್ತಾಯಿದೆ. ಇವಾಗ ಹೆಚ್ಚಿರುವಂಥ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಎಣ್ಣೆಗೆ ಸರಿಯಾಗಿ ಬಿಸಿ ಆದಮೇಲೆ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಟೊಮ್ಯಾಟೊ ಕೂಡ ಅದಕ್ಕೆ ಹಾಕ್ಕೊಳ್ಳಿ. ಎರಡು ಸೇರಿ ಸರಿಯಾಗಿ ಫ್ರೈ ಆಗೋವರೆಗೂ ಬಿಡಿ. ಇಲ್ಲಿ ಉಳ್ಳಾಗಡ್ಡಿ ಕೆಂಪಗಾಗಬೇಕು, ಅಂದರೆ ಚಿಕನ್ಗೆ ಟೇಸ್ಟ್ ಕೊಡುತ್ತೆ ಅದು. ಇವಾಗ ನೋಡಿ ಉಳ್ಳಾಗಡ್ಡಿ ಕೆಂಪಗಾಗಿದೆ ಮತ್ತು ಎಣ್ಣೆಲಿ ಚೆನ್ನಾಗಿ ಟೊಮ್ಯಾಟೊದೆಲ್ಲ ಬೆಂದಿದೆ. ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಹಾಕೋಣ. ಚಿಕನ್ ಮ್ಯಾರಿನೇಷನ್ಗೆ ನಾನು ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಮತ್ತು ಮೊಸರನ್ನು ಹಾಕಿ ಕಲಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ.
ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಸಡನ್ನಾಗಿ ನೀರು ಹಾಕಬೇಡಿ. ಅದೇ ನೀರು ಬಿಡುತ್ತೆ ಚಿಕನ್ ಫ್ರೈ ಆಗುವಾಗ, ಅದರಲ್ಲೇ ಚಿಕನ್ನು ಬೇಯುತ್ತೆ. ಈಗ ನಾವು ಮೊಸರು ಹಾಕಿರ್ತೀವಲ್ಲ, ಚಿಕನ್ ಕೂಡ ಸಾಫ್ಟ್ ಆಗುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನೋಡಿ ಚಿಕನ್ ಬೆಂದಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದು ಸರಿಯಾಗಿ ಕುದ್ಮೇಲೆ ನೀವು ಇಷ್ಟೇ ಆದರೂ ತಿನ್ಬೋದು. ಫ್ರೈ ಇಷ್ಟಪಡೋರು ತಿನ್ನೋರು ಇಷ್ಟೇ ತಿನ್ಬೋದು. ನಮಗೆ ಗ್ರೇವಿ ಬೇಕಂದರೆ ಇದಕ್ಕೆ ಮಸಾಲೆನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಗ್ರೇವಿ ಮಾಡ್ಕೋಬೋದು. ಇವಾಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಫ್ರೈ ರೆಸಿಪಿನ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹಾಕ್ತೀನಿ. ಇವಾಗ ನನ್ನ ಮಕ್ಕಳಿಗೋಸ್ಕರ ಸ್ವಲ್ಪ ನಾನು ಫ್ರೈನ ಎತ್ತಿಡ್ತಾ ಇದ್ದೀನಿ. ಅವ್ರು ಫ್ರೈ ತಿನ್ನೋಕೆ ಇಷ್ಟಪಡ್ತಾರೆ. ಆಮೇಲೆ ಉಳಿಕೆ ಚಿಕನ್ಗೆ ನಾನು ಗ್ರೇವಿನ ಮಸಾಲೆ ಹಾಕ್ಕೊಂಡು ಗ್ರೇವಿನ ಮಾಡ್ಕೊತೀನಿ. ಇವಕ್ಕೆ ರುಬ್ಬಿಟ್ಕೊಂಡಂಥ ಕೊಬ್ಬರಿ ಮತ್ತು ಒಣ ಮಸಾಲೆ ಹಾಕ್ಕೊಂಡಿದ್ವಲ್ಲ, ಶಾಜೀರ ಮತ್ತು ಕಾಳುಮೆಣಸು, ಲವಂಗ, ಚಕ್ಕೆ, ಕೊತ್ತಂಬರಿ, ಪುದೀನ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಕೊಬ್ಬರಿ ಪೇಸ್ಟನ್ನು ಈಗ ಹಾಕಿದ್ದೀನಿ ನಾನು. ಆಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಅದನ್ನು ಮಿಕ್ಸರ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರಾಗೆ ಸೇರಿಸ್ತಾ ಇದ್ದೀನಿ ಈಗ. ನಾನು ಯಾವತ್ತೂ ಕೊಬ್ಬರಿ ಮಸಾಲ ಬೇರೆ, ಉಳ್ಳಾಗಡ್ಡಿ ಟೊಮ್ಯಾಟೊ ಮಸಾಲ ಬೇರೆ ಹಾಕ್ಕೋತೀನಿ. ಯಾಕಂದರೆ ಕೊಬ್ಬರಿ ಜೊತೆ ಟೊಮ್ಯಾಟೊ ಮಿಕ್ಸರ್ ಹಾಕಿದರೆ ಅದೆರಡು ಗ್ರೇವಿ ಮಾಡಿದರೆ ಕೊಬ್ಬರಿ ಮತ್ತು ಟೊಮ್ಯಾಟೊ ಎರಡು ಸೇರಿ ಸಿಹಿ ಅಂಶ ಬಿಡುತ್ತೆ. ಹಾಗಾಗಿ ನಾನು ಬೇರೆ ಬೇರೆ ಹಾಕ್ಕೋತೀನಿ. ಹಾಕಿ ಇವಾಗ ಗ್ರೇವಿ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರನ್ನು ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಬೇಯೋಕ್ಕೆ ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ಈಗ ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟಿರುತ್ತೆ, ಚಿಕನ್ ಬೆಂದಿರುತ್ತೆ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಮಾಡೋ ಈ ಡಿಶ್ಶು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಜೊತೆಗೆ ಹಂಚ್ಕೊಳ್ಳಿ. ನಾನು ಇದೇ ಥರ ನಿಮಗೆಲ್ಲ ರೆಸಿಪಿಗಳನ್ನು ಮಾಡಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ಚಿಕನ್ ಆಗಿದೆ, ಸ್ವಲ್ಪ ಮುಚ್ಚಿ ಇಡೋಣ. ಈಗ ನಾನು ಚಿಕನ್ ಗ್ರೇವಿ ಜೊತೆ ರೊಟ್ಟಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ನೀವು ಕೂಡ ತಿಂದು ಹೇಗಿದೆ ಅಂಥೇಳಿ ತಿಳಿಸಿ ಫ್ರೆಂಡ್ಸ್. ಬಾಯ್.